50,000 ಕುರಿಗಳಿಗೆ ಔಷಧಿ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸುವಂತೆ ರೈತ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ. ಎಸ್ ವೀಕ್ಷಕರ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕೊಟ್ಟೂರು ತಾಲೂಕಿನಲ್ಲಿ ಸುಮಾರು 50,000ದಿಂದ 60,000 ಕುರಿಗಳಿದ್ದು, ಕುರಿಗಳನ್ನು ಅರಣ್ಯ ಪ್ರದೇಶದಲ್ಲಿ ಮೇಯಿಸಲು ಅರಣ್ಯಾಧಿಕಾರಿಗಳು ಮತ್ತು ವನಪಾಲಕರು ಬಿಡುತ್ತಿಲ್ಲ. ಕುರಿಗಾಯಿಗಳಿಗೆ ಮಾನಸಿಕ ಕಿರುಕುಳ ನೀಡಿ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ 2 ಚಿರತೆಗಳನ್ನು ಬಿಟ್ಟಿದ್ದು, ಆ ಚಿರತೆಗಳು ಮಾನವರಿಗೆ ಮತ್ತು ಜಾನುವಾರುಗಳಿಗೆ ಪ್ರಾಣಾಪಾಯ ತಂದೊಡ್ಡುವ ಸಂಭವವಿದೆ. ಆದ್ದರಿಂದ ಕೂಡಲೇ ಚಿರತೆಗಳನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಮತ್ತು ಜಾನುವಾರುಗಳಿಗೆ ಸರ್ಕಾರದ ಪಶು ಇಲಾಖೆಯಿಂದ ಸಕಾಲಕ್ಕೆ ಸರಿಯಾಗಿ ಜಂತುನಾಶಕ ಔಷಧಿಗಳನ್ನು ನೀಡಬೇಕು ಮತ್ತು ಕುರಿಗಳ ಪ್ರಾಣಹಾನಿಗೆ 2024-25ನೇ ಸಾಲಿನವರೆಗೆ ಪರಿಹಾರ ನೀಡುವುದಿಲ್ಲ. ಆದ್ದರಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ರೈತ ಸಂಘದ ಮುಖಂಡರಾದ ಗುಡಿಯರ್ ಮಲ್ಲಿಕಾರ್ಜುನ ಪ್ರತಿಭಟನೆಯನ್ನು ಉದ್ದೇಶಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 15 ದಿನದಲ್ಲಿ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನದಲ್ಲಿ ಸಂಪೂರ್ಣವಾಗಿ ಕೊಟ್ಟೂರು ಬಂದ್ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಪಿ ಚಂದ್ರಶೇಖರ್, ಸರ್ಕಾರ ಈ ಕೂಡಲೇ ಕುರಿಗಾಹಿಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟದ ಮೂಲಕ ನ್ಯಾಯ ಪಡೆಯಬೇಕಾಗುತ್ತದೆ ಎಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ಸುಮಾರು 800 ಕುರಿಗಳ ದೌಡನ್ನು ತಹಸೀಲ್ದಾರ್ ಕಚೇರಿ ಮುಂದೆ ಸಂಗ್ರಹಿಸಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳಾದ ಜಿ.ಕೆ. ಅಮರೇಶ್ ರವರಿಗೆ ಹಕ್ಕೊತ್ತಾಯಗಳ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೊಟ್ಟೂರು ತಾಲೂಕಿನ ಕುರಿಗಾಯಿಗಳಾದ ಅಜಯ್, ಜಂಗ್ಲಪ್ಪ, ತಿಂದಪ್ಪ, ಕೊಟ್ರೇಶ್, ಗಣೇಶ್ ರವರು ಸೇರಿದಂತೆ ಕೊಟ್ಟೂರು ತಾಲೂಕಿನ 100 ಕುರಿಗಾಯಿಗಳು ಉಪಸ್ಥಿತರಿದ್ದರು. ವರದಿಗಾರರು ಅಜ್ಜಯ್ಯ ಪೂಜಾರ್, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎಲ್ಲ ಜಾತಿ ವರ್ಗದವರು ನಾವು ಇದು ಕಾಯಕ ಅರಣ್ಯದಲ್ಲಿ ಮೇಯಿಸೋದು ಅವರಿಗೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಎಲ್ಲ ರೀತಿಯ ಹೈಜೀನಿಕ್ ನಮಗೆ ತೋರಿಸಿದ್ದಾರೆ. ಅಧಿಕಾರಿಗಳು ಕಿವಿ ಇದ್ರು ಕಿವುಡ್ರು, ಕಣ್ಣಿದ್ರು ಕುಳ್ರು, ಬಾಯಿದ್ರು ಮೂಕರು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಸರ್ಕಾರ ಕುರಿಗಾಯಿಗಳ ಕಷ್ಟ ಕೇಳೋದ್ರಲ್ಲಿ ಸಂಪೂರ್ಣ ವಿಫಲವಾಗೈತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬಂಧುಗಳೇ. ಎರಡನೇದು, ಮಾನ್ಯ ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬ್ರೆ, ಮಾಧ್ಯಮ ಮುಖಾಂತರ ಪ್ರಶ್ನೆ ಕೇಳಿ ಬಯಸ್ತೀವಿ. ಅಲ್ಲರಿ, ಕುರಿಗಳು ಹೋಗಿ ಅದೇ ಮತ್ತೆ ನಿಮಗೆ ಫಲವತ್ತಾದ ಗೊಬ್ಬರಕ್ಕಿಂತ ಹೆಚ್ಚು ನೀವೇನು ಅಲ್ಲೇನೋ ಹೋಗಿ ಮಳೆ ಬಂದ್ರ ನೀವೇ ನೀರು ಹಾಕ್ತೀರಾ, ಔಷಧಿ ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ. ನಮ್ಮ ಕುರಿಗಳು ಹೋಗಿ ಅಲ್ಲಿ ಉಚ್ಚಿ ಒಯ್ದು ಇಕ್ಕಿ ಹಾಕಿ ಬಂದ್ರ ಅದೇ ಒಂದು ದೊಡ್ಡ ಗೊಬ್ಬರ ಆಗಿ ಔಷಧಿಯಾಗಿ ಪರಿಗಣಿಸ್ತದೆ. ಅಂಥದ್ರಲ್ಲಿ ನೀವು ಎಲ್ಲಿ ಫಾರೆಸ್ಟ್ನಾಗ ಯಾವ ಅರಣ್ಯದಲ್ಲಿ ಕುರಿ ಬಿಡಿಸ್ಬೇಡ್ರಿ ಅಂತ ಹೇಳ್ತೀರಲ್ಲ, ಆಯ್ತು. ನಿಮ್ಮ ಅಧಿಕಾರಿಗಳಿಗೆ ಏನು ನೀವು ಡೈರೆಕ್ಷನ್ ನೀಡಿರಿ, ಎಷ್ಟು ಗಂಧದ ಮರ ಸಾಕಿದಿರಿ, ಎಷ್ಟು ಕಾಗದ ಮರ ಸಾಕಿದಿರಿ, ಅದನ್ನೆಲ್ಲದನ್ನ ನೀವು ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ರಿ. ಕಾಲದಿಂದ ಬೆಳೆದು ಬಂದಿರತಕ್ಕಂಥ ಪ್ರಕೃತಿಯನ್ನು ನೀವು ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. 2 ಚಿರತೆ ತಂದು ಬಿಟ್ಟು ಕುರಿಗಾಯಿಗಳನ್ನ ಭಯಪಡ್ತೀರಿ. ಆ 2 ಚಿರತೆಯನ್ನು ತಂದು ನಮ್ಮ ಕುರಿಗಾಯಿಗಳನ್ನ ಮತ್ತು ಸಾರ್ವಜನಿಕರನ್ನ, ಮಾನವರನ್ನ ಕದರಿಸುವಂತ ಕೆಲಸ ಏನು ಮಾಡ್ತಾ ಇದ್ದೀರಿ. 15 ದಿನದ ಒಳಗಾಗಿ ಆ ಚಿರತೆಯನ್ನು ಬಂಧಿಸಿ ಸ್ಥಳಾಂತರಿಸಿದ್ದಾರೆ. ಮತ್ತೆ ಇಡೀ ಕೊಟ್ಟೂರನ್ನು ಬಂದು ಕರೆ ಕೊಡ್ತೀವಿ ಬಂಧುಗಳೇ. ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕುರಿಗಾಯಿ ಬಂಧುಗಳಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಕೊಟ್ಟೂರು ತಾಲೂಕು ಘಟಕದಿಂದ ಈ ಮೂಲಕ ತಮ್ಮಲ್ಲಿ ಆಗ್ರಹಿಸುವುದೇನೆಂದರೆ, ಕೊಟ್ಟೂರು ತಾಲೂಕಿನಲ್ಲಿ ಸುಮಾರು 65,000ಕ್ಕಿಂತ ಹೆಚ್ಚು ಕುರಿಗಳಿದ್ದು, ಸದರಿ ಕುರಿಗಳನ್ನು ಅರಣ್ಯ ಪ್ರದೇಶದಲ್ಲಿ ಮೇಯಲು ಅರಣ್ಯಾಧಿಕಾರಿಗಳು ಮತ್ತು ವಾಚರ್ಗಳು ಬಿಡುತ್ತಿಲ್ಲ. ಅಲ್ಲದೆ ಕುರಿಗಾಯಿಗಳಿಗೆ ಮಾನಸಿಕ ಕಿರುಕುಳ ನೀಡಿ ಹಲ್ಲೆ ಮಾಡಲು ಯತ್ನಿಸುತ್ತಿದ್ದಾರೆ. ಅಲ್ಲದೆ ಅರಣ್ಯ ಪ್ರದೇಶದಲ್ಲಿ 2 ಚಿರತೆಗಳನ್ನು ಬಿಟ್ಟಿದ್ದು, ಆ ಚಿರತೆಗಳು ಮಾನವರಿಗೆ ಮತ್ತು ಜಾನುವಾರುಗಳಿಗೆ ಪ್ರಾಣಾಪಾಯ ತಂದೊಡ್ಡುವ ಎಲ್ಲ ಅವಕಾಶಗಳು ದಟ್ಟವಾಗಿವೆ. ಆದ್ದರಿಂದ ಕೂಡಲೇ ಚಿರತೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು. ಅಲ್ಲದೆ ಜಾನುವಾರುಗಳಿಗೆ ಸರ್ಕಾರದಿಂದ, ಪಶು ಇಲಾಖೆಯಿಂದ
ಕಾಲಕ್ಕೆ ನೀಡುವ ಜಂತುನಾಶಕ ಔಷಧಿಗಳನ್ನು ನೀಡಬೇಕೆಂದು ಕೋರುತ್ತೇವೆ. ಅಲ್ಲದೆ ರೋಗಗಳಿಂದ ಕುರಿಗಳು ಪ್ರಾಣಹಾನಿಯಾಗಿ 2024ರಿಂದ 25ನೇ ಸಾಲಿನವರೆಗೂ ಯಾವುದೇ ಪರಿಹಾರ ನೀಡಿರುವುದಿಲ್ಲ. ಆದ್ದರಿಂದ ಮೇಲ್ಕಂಡ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಆಗ್ರಹಿಸುತ್ತೇವೆ. ಒಂದು ವೇಳೆ ಈ ಮನವಿಗಳನ್ನು ಈ ದಿನದಿಂದ 15 ದಿನದೊಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅರಣ್ಯ ಮತ್ತು ಪಶು ಇಲಾಖೆ ಅರಣ್ಯ ಅಧಿಕಾರಿಗಳ ಸಭೆ ಮಾಡಿ ಅವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ಇಲ್ಲವಾದರೆ ಕೊಟ್ಟೂರನ್ನು ದಿನಾಂಕ 11/9/2025 ಬಂದ್ ಮಾಡಲು ಕರೆ ನೀಡಲಾಗುವುದು ಎಂಬ ವಿಷಯವನ್ನು ಮಾನ್ಯರ ಅವಗಣನೆಗೆ ವಿನಯಪೂರ್ವಕವಾಗಿ ತರುತ್ತೇವೆ.